ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ಪ್ರತಿದಿನ ರಾಜಕಾರಣಿಗಳಿಂದ ತುಂಬಿ ತುಳುಕುತ್ತಿದ್ದ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಿನ್ನೆ ಮಾತ್ರ ಕ್ರೀಡಾ ಸಾಧಕರ ಕಲರವಾಯಿತು. ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯದ ಗೌರವ ಹೆಚ್ಚಿಸಿದ ಕ್ರೀಡಾಪಟುಗಳಿಗೆ ಕರ್ನಾಟಕ ಸರ್ಕಾರ ಏಕಲವ್ಯ ಪ್ರಶಸ್ತಿ ನೀಡಿ ಗೌರವಿಸಿತು. ಪ್ಯಾರಾಲಿಂಪಿಕ್ ಪದಕ ವಿಜೇತ ಎಚ್.ಎನ್. ಗಿರೀಶ್, ಕ್ರಿಕೆಟರ್ ಕರುಣಾ ಜೈನ್, ಹಾಕಿ ಪ್ಲೇಯರ್ ಸುನಿಲ್ ಸೇರಿದಂತೆ 17 ಕ್ರೀಡಾಪಟುಗಳು ಏಕಲವ್ಯ ಅವಾರ್ಡ್ ಪಡೆದುಕೊಂಡರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಧಕರನ್ನ ಗೌರವಿಸಿದರು. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು. ಕರ್ನಾಟಕ ರಾಜ್ಯ ಸರ್ಕಾರ ನನಗೆ ಒಂದು ಪ್ರಶಸ್ತಿನ ಗುರುತಿಸಿ ಕೊಟ್ಟಿರತಕ್ಕಂಥದ್ದು ಏಕಲವ್ಯ ಪ್ರಶಸ್ತಿ. ನನಗೆ ಭಾಳ ಸಂತೋಷ ಆಗ್ತಿದೆ. ಮುಂಬರುವ ಏಷ್ಯನ್ ಗೇಮ್ಸ್ ಬಗ್ಗೆ ನಾನು ತುಂಬ ಕಾನ್ಸಂಟ್ರೇಟ್ ಮಾಡಿ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ನನ್ನ ಮುಂದಿನ ಒಂದು ದೊಡ್ಡ ಗುರಿ ಬ್ರೆಜಿಲ್ನಲ್ಲಿ ನಡೆಯುವ ಒಲಿಂಪಿಕ್ಸ್ನಲ್ಲಿ ನನ್ನ ದೇಶಕ್ಕೆ, ಭಾರತ ದೇಶದ ಬಾವುಟವನ್ನು ರಾರಾಜಿಸುವ ಮಾಡಿ ದೇಶಕ್ಕೆ ಚಿನ್ನದ ಪದಕ ಗೆಲ್ಲಬೇಕು ಅನ್ನೋ ಒಂದು ದೊಡ್ಡ ಗುರಿಯನ್ನು ಇಟ್ಕೊಂಡಿದ್ದೀನಿ. ಜವಾಬ್ದಾರಿ ಇನ್ನು ಏಷ್ಯನ್ ಗೇಮ್ಸ್ ಮತ್ತು ಇನ್ನೂ ಜಾಸ್ತಿ ಆಗಿದೆ. ಸೊ ಎಲ್ಲ ಜೂನಿಯರ್ಸಿಗೆ ಇನ್ನು ಸ್ಪೋರ್ಟ್ಸ್ ಬಿಡಬೇಡಿ, ಚೆನ್ನಾಗಿ ಮಾಡಿ. ನಾವೀಗ ನೆಕ್ಸ್ಟ್ ಏಷ್ಯನ್ ಗೇಮ್ಸ್ ಮತ್ತು ಕಾಮನ್ವೆಲ್ತ್ ಅದರ ತಯಾರಿ ನಡೆಸ್ತಾ ಇದ್ದೀನಿ. ಸೊ ನನಗೆ ಈ ಅವಾರ್ಡ್ ತಂದು ಕೊಟ್ಟದ್ದು ನಂಗೆ ತುಂಬಾ ಖುಷಿ ಅನಿಸ್ತುಂಟು. ಏಕಲವ್ಯ ಪ್ರಶಸ್ತಿ ಪಡೆದವರು ಕಂಚಿನ ಪ್ರತಿಮೆ, ಸ್ಕ್ರೋಲ್, ಸಮವಸ್ತ್ರ ಜೊತೆಗೆ ತಲಾ 2 ಲಕ್ಷ ರೂಪಾಯಿ ನಗದನ್ನು ಪಡೆದುಕೊಂಡರು. ತಮ್ಮ ಸಾಧನೆಗೆ ಸಂದ ಗೌರವ ಎನ್ನುವ ಮೂಲಕ ಕ್ರೀಡಾಪಟುಗಳು ಹರ್ಷ ವ್ಯಕ್ತಪಡಿಸಿದರು. ತುಂಬ ಖುಷಿ ಆಗ್ತಿದೆ ಸರ್, ಯಾಕಂದರೆ ಸ್ಟೇಟದು ಅತಿ ದೊಡ್ಡ ಅವಾರ್ಡ್ ಇದು ಸ್ಪೋರ್ಟ್ಸ್ ಪರ್ಸನ್ಗೆ. ಸೊ ತುಂಬ ಹೆಮ್ಮೆ ವ್ಯಕ್ತಪಡಿಸ್ತೀನಿ. ತುಂಬ ಹೆಚ್ಚಾಗಿದೆ, ಯಾಕಂದರೆ ಮುಂದೆ ವರ್ಲ್ಡ್ ಕಪ್ ಬರ್ತಾಯಿದೆ ಹಾಕಿಲಿ. ಸೊ ಅದನ್ನು ನಾನು ತಿರ್ಗಿ ಕಂಬ್ಯಾಕ್ ಮಾಡಬೇಕು. ಟೀಮ್ ಇಂಜುರಿಯಿಂದ ಹೊರಗಡೆ ಇದ್ದೀನಿ. ಸೊ ಪ್ರಾಕ್ಟೀಸ್ ಮಾಡಿ ಕಂಬ್ಯಾಕ್ ಮಾಡಬೇಕಂತಿದ್ದೀನಿ ಟೀಮ್ಗೆ. ಆಬ್ವಿಯಸ್ಲಿ ತುಂಬ ಖುಷಿ ಆಗುತ್ತೆ. ಆಮೇಲೆ ಇನ್ನೇನು ಐ ವುಡ್ ಡೆಡಿಕೇಟ್ ದಿಸ್ ಟು ಮೈ ಕೋಚ್ ಆ್ಯಂಡ್ ದೆನ್ ಮೈ ಪೇರೆಂಟ್ಸ್, ಮೈ ಗ್ರ್ಯಾಂಡ್ ಫಾದರ್. ಐ ವಿಲ್ ಡೂ ಮಚ್ ಬೆಟರ್. ಐ ವಿಲ್ ಟ್ರೈ ಟು ಕೀಪ್ ಇಟ್ ಅಪ್ ಸೊ ದ್ಯಾಟ್ ಈ ಅವಾರ್ಡ್ ನನ್ನಿಂದ ವೇಸ್ಟ್ ಆಗಲ್ಲ ಅಂತ ಅನ್ಸ್ಕೊಳಂಗಿಲ್ಲ. ಸೊ ಐ ವಿಲ್ ಟ್ರೈ ಟು ಡೂ ಇಟ್ ಮಚ್ ಬೆಟರ್. ತುಂಬ ಖುಷಿ. ಐ ಆಮ್ ಸೋ ಹ್ಯಾಪಿ ಐ ಗಾಟ್ ದಿಸ್ ಅವಾರ್ಡ್. ಐ ನೆವರ್ ನ್ಯೂ ಐ ವಿಲ್ ಗೆಟ್ ದಿಸ್ ಅವಾರ್ಡ್. I didn't know I would get such a prestigious award. I'm very honored. Really big responsibility since I got this award. ಈಗ ಇನ್ನು ಪರ್ಫಾರ್ಮೆನ್ಸ್ ಇನ್ನು ಮಾಡಬೇಕು ಅನಿಸುತ್ತೆ. ಇನ್ನು 4 ಕೋಚ್ಗಳು ಜೀವಮಾನ ಶ್ರೇಷ್ಠ ಸಾಧನಾ ಪ್ರಶಸ್ತಿ ಸ್ವೀಕರಿಸಿದರು. ಇವರಿಗೂ ಸಹ ಪ್ರಶಸ್ತಿಯ ಜೊತೆಗೆ ತಲಾ 1.5 ಲಕ್ಷ ರೂಪಾಯಿ ನೀಡಲಾಯಿತು. ಸಾಧಕರ ಸಾಧನೆಗೆ ಗೌರವ ಸಿಕ್ತು. ತಮಗೆ ಸಿಕ್ಕ ಪ್ರಶಸ್ತಿಗೆ ಹಾಗೂ ಪ್ರಶಸ್ತಿ ನೀಡಿದವರಿಗೆ ಧನ್ಯವಾದ ಹೇಳಿದರು. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು. ಬೆಂಗಳೂರಿನಿಂದ ಕ್ಯಾಮರಾಮನ್ ಅಲಾವುದ್ದೀನ್ ಜೊತೆ ರವಿ ಎಸ್, ಸುವರ್ಣ ನ್ಯೂಸ್.